ಇನ್ನು ಕಾರ್ಯಕ್ರಮಕ್ಕೆ ಜನರನ್ನ ಕರೆತರೋದಕ್ಕೆ 100 ಬಸ್ಗಳನ್ನ ನಿಯೋಜಿಸಲಾಗಿದೆ. ಲೋಕಭವನದ ಸುತ್ತ 2500ಕ್ಕೂ ಹೆಚ್ಚು ಪೊಲೀಸರ ಬಂದೋಬಸ್ತ್. ನಗರದ ಎಲ್ಲ ಐಜಿ, ಡಿಐಜಿ, ಡಿಸಿಪಿಗಳು ಭದ್ರತೆಗೆ ನಿಯೋಜನೆಯಾಗಿದ್ದಾರೆ. ಕೇಂದ್ರ ವಲಯದಿಂದ ಕೆಲ ಪೊಲೀಸರು ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ಲೋಕಭವನದ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ವಾಹನ ಸಂಚಾರವೂ ನಿಷೇಧವಾಗಿದೆ. ಕೆಪಿಸಿಸಿ ಹಾಗೆ ಶಾಂಗ್ರಿಲಾ ಹೋಟೆಲ್ ಬಳಿ ನೋ ಫ್ಲೈ ಝೋನ್ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ಡ್ರೋನ್ಗಳೆಲ್ಲ ಹಾರುವಂತಿಲ್ಲ. ಎಲ್ಇಡಿ ಪರದೆಗಳನ್ನು ಅಳವಡಿಸಿ ಕಾರ್ಯಕ್ರಮ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ. ಭಾರತ್ ಜೋಡೋ ಭವನ, ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಕಚೇರಿ, ವಿಧಾನಸೌಧದ ಮುಂಭಾಗ ಎಲ್ಇಡಿ ಅಳವಡಿಸಿ ನೇರ ಪ್ರಸಾರವನ್ನ ಕೂಡ ಮಾಡಿಕೊಳ್ಳಲಾಗಿದೆ. ನೋ ಫ್ಲೈ ಝೋನ್ ಅಂದ್ರೆ ಡ್ರೋನ್ಗಳ ಹಾರಾಡೋದು ಅಥವಾ ಎಲ್ಲ ವಿಚಾರಗಳನ್ನು ಸೆರೆ ಹಿಡಿಯುವ ಕೆಲಸ ಮಾಡೋದು ಎಲ್ಲದಕ್ಕೂ ಬ್ರೇಕ್ ಹಾಕಲಾಗಿದೆ. ಈಗಾಗಲೇ 2500ಕ್ಕೂ ಹೆಚ್ಚಿನ ಪೊಲೀಸರು ಕೂಡ ನಿಯೋಜನೆ ಮಾಡಲಾಗಿದೆ. ಬಹಳ ಪ್ರಮುಖವಾಗಿ ರೇಸ್ ಕೋರ್ಸ್ ಹಾಗೆ ಭಾರತ್ ಜೋಡೋ ಭವನ ಇಲ್ಲೆಲ್ಲವೂ ಕೂಡ ಎಲ್ಇಡಿ ಪರದೆಗಳನ್ನು ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಹನ ಸಂಚಾರಕ್ಕೂ ಕೂಡ ನಿಷೇಧವನ್ನ ಹೇರಿದ್ದು ಪರ್ಯಾಯ ಮಾರ್ಗವನ್ನ ಮಾಡಲಾಗಿದೆ. ಜೊತೆಗೆ ಮಧ್ಯಾಹ್ನದ ನಂತರ ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಎಲ್ಲ ನೌಕರರಿಗೂ ಕೂಡ ಯಾವುದೇ ಗಲಭೆಗಳಾಗಬಾರದು, ಜೊತೆಗೆ ಗೊಂದಲಗಳಿಗೆ ಕಾರಣವಾಗಬಾರದು ಅನ್ನುವಂತ ಕಾರಣಕ್ಕೆ ರಜೆಯನ್ನ ಕೂಡ ಘೋಷಿಸಲಾಗಿದೆ. ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಹೈಕಮಾಂಡ್ ಬರ್ತಾರೆ, ಇವತ್ತಾದ್ರೂ ರಾಹುಲ್ ಗಾಂಧಿ ಬರ್ತಾರಾ ಅನ್ನುವಂತ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. 500ಕ್ಕೂ ಹೆಚ್ಚಿನ ವಿವಿಐಪಿಗಳಿಗೂ ಕೂಡ ಆಹ್ವಾನ ಹೋಗಿದೆ. ಸಂಜೆ 4:05 ಕಾರ್ಯಕ್ರಮ ಅಥವಾ ಪ್ರಮಾಣ ವಚನ ನಡೆಯುತ್ತೆ. ಡಿಕೆ ಶಿವಕುಮಾರ್ ಅವರ ಗಡ್ಡಕ್ಕೆ ಕತ್ರಿ ಬೀಳತ್ತಾ ಅನ್ನುವಂತ ಕುತೂಹಲ ಇದೆ. ಯಾಕಂದ್ರೆ ಈಗಾಗಲೇ ಈ ಹಿಂದೆ 2019ರಲ್ಲಿ ತಿಹಾರ್ ಜೈಲ್ಗೆ ಹೋದಂತ ಸಂದರ್ಭದಲ್ಲೂ ಕೂಡ 2022ರಲ್ಲಿ ಮೇಕೆದಾಟು ಪ್ರತಿಭಟನೆ ಆಗ್ತಾ ಇತ್ತು. ಅವತ್ತಿನ ದಿನ ಹೇಳಿದ್ರು, ಒಂದು ಶಪಥ ಮಾಡಿದ್ದೀನಿ ತಿಹಾರ್ ಜೈಲ್ನಲ್ಲೇ, ಆ ಶಪಥ ಈಡೇರಿದ ನಂತರದಲ್ಲಿ ಗಡ್ಡಕ್ಕೆ ಕತ್ತರಿ ಬೀಳತ್ತೆ ಅಂತ. ಆ ಶಪಥ ಸಿಎಂ ಹುದ್ದೆಯನ್ನ ಅಥವಾ ಉನ್ನತ ಹುದ್ದೆಯನ್ನ ಅಲಂಕರಿಸೋದೇ ಆಗಿದ್ರೆ ಗಡ್ಡವನ್ನ ತೆಗಿತಾರಾ ಅನ್ನುವಂತ ಕೆಲ ನಿರೀಕ್ಷೆಗಳಿದೆ. ಅದು ಅಪಾರ್ಟ್ ಫ್ರಮ್ ದ್ಯಾಟ್ ಈಗ ಡಿಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇದರ ಜೊತೆಗೆ ಡಿಸಿಎಂ ಹುದ್ದೆಯನ್ನ ಯಾರಿಗೆ ಕೊಡ್ತಾರೆ, ಸಂಪುಟ ರಚನೆ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಶಾಸಕರಿಗೆ ಸಚಿವರನ್ನಾಗಿ ಯಾರನ್ನೆಲ್ಲ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಬಹಳಷ್ಟು ಪ್ರಶ್ನೆಗಳಿದೆ. ಸಿದ್ಧತೆಯೂ ಕೂಡ ಬಹಳ ಅಚ್ಚುಕಟ್ಟಾಗಿ ಆಗ್ತಾ ಇದೆ. ಈಗಾಗಲೇ ಕಾರ್ಯಕ್ರಮಕ್ಕೆ ಅಂದ್ರೆ ಪದಗ್ರಹಣ ಕಾರ್ಯಕ್ರಮ ಆಗುತ್ತಲ್ಲ, ಗಣ್ಯಾತಿ ಗಣ್ಯರಿಗೂ ಕೂಡ ಆಹ್ವಾನವನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯಗಳ ಸಿಎಂಗಳಿಗೆ ಎಲ್ಲೆಲ್ಲಿ ಕಾಂಗ್ರೆಸ್ ಗೆದ್ದಿದೆಯೋ ಅಂತಹ ಸಿಎಂಗಳಿಗೆ ಕರೆ ಹೋಗಿದೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರಿಗೆ ಡಿಕೆಶಿ ಆಹ್ವಾನ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇರುವ ರಾಜ್ಯಗಳ ಸಿಎಂಗಳಿಗೆ ಕರೆಯೋಲೆ ತಲುಪಿದೆ. ಕೇರಳಂ ಸಿಎಂ ವಿಡಿ ಸತೀಶನ್, ತಮಿಳುನಾಡು ಸಿಎಂ ವಿಜಯ್ ಹಾಗೆ ಡಿಸಿಎಂಗಳಿಗೂ ಹೋಗಿದೆ ಆಹ್ವಾನ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಕಾಂಗ್ರೆಸ್ ಸಂಸದರು, ಸರ್ವಧರ್ಮ ಗುರುಗಳು, ದಲಿತ ಸಂಘಟನೆಯ ಮುಖಂಡರುಗಳು, ಕಲಾವಿದರು, ಹಿಂದುಳಿದ ವರ್ಗಗಳ ಮುಖಂಡರು, ಸಾಹಿತಿಗಳು ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಆಪ್ತ ಮೂಲಗಳ ಪ್ರಕಾರ ಅವರ ಅತ್ಯಾಪ್ತರು ಯಾರ್ಯಾರಿದ್ದಾರೆ ಅವರಿಗೆ ಆಹ್ವಾನ ಆಲ್ರೆಡಿ ಹೋಗಿದೆ. ಈಗಾಗಲೇ ಇಡೀ ದೇಶದ ರಾಜಕೀಯ ಚಿತ್ರಣವನ್ನ ಗಮನಿಸಿದ್ರೆ ಸುಮಾರು 4 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಉಳ್ಕೊಂಡಿರುವುದು. ಮುಂದೆ ಪಕ್ಷ ಸಂಘಟನೆ ಆಗಬೇಕು, ಜೊತೆಗೆ ಬರುವಂತ ಎಲೆಕ್ಷನ್ಗಳನ್ನ ಕೂಡ ಸದೃಢವಾಗಿ ನಿರ್ಮಾಣ ಮಾಡಬೇಕು, ಬಲವರ್ಧನೆ ಆಗಬೇಕು, ಸಂಘಟನೆ ಆಗಬೇಕು. ಎಲ್ಲ ವಿಚಾರಗಳನ್ನ ಗಮನಿಸಿಕೊಂಡು ದೊಡ್ಡ ಮಟ್ಟಿಗೆ ಸೆಲೆಬ್ರೇಷನ್ ಬೇಡ ಅನ್ನೋದಾಗಿ ಕೂಡ ಡಿಸಿಷನ್ ತೆಗೆದುಕೊಳ್ಳಲಾಗಿದೆ. ಸಿದ್ಧತೆ ನಡೀತಾ ಇದೆ. ಇದರ ಮಧ್ಯದಲ್ಲಿ ಕಲಾವಿದರು ಸೇರಿದಂತೆ ಗಣ್ಯಾತಿ ಗಣ್ಯರು, ಬೇರೆ ಬೇರೆ ರಾಜ್ಯದ ಸಿಎಂಗಳು, ಡಿಸಿಎಂಗಳು, ಪದಾಧಿಕಾರಿಗಳು, ಹೈಕಮಾಂಡ್ ಸೇರಿದಂತೆ ಬಹಳಷ್ಟು ವಿಐಪಿಗಳು, ಗುರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ. 4:05 ಪದಗ್ರಹಣ ಆರಂಭವಾಗುತ್ತೆ. ಇದರಲ್ಲಿ ಕಾರ್ಯಕರ್ತರು ಸೇರಿದಂತೆ ಬೆಂಬಲಿಗರು, ಫ್ಯಾನ್ಸ್ಗಳಿಗೆ ಒಂದಷ್ಟು ಬೇಸರ ಇರುತ್ತೆ. ದೊಡ್ಡ ಮಟ್ಟಿಗೆ ಕಾರ್ಯಕ್ರಮ ಆಗತ್ತೆ. ಮೊದಲೇ ನಿಮಗೆ ಗೊತ್ತಿದೆ, ಡಿಕೆ ಶಿವಕುಮಾರ್ ಅವರು ಅಂತ ಹೇಳಿದ್ರೆ ಬಹಳ ದೊಡ್ಡ ಮಟ್ಟಿಗೆ ಇಮ್ಯಾಜಿನ್ ಕ್ರಿಯೇಟ್ ಮಾಡೋರು, ಜೊತೆಗೆ ಸೆಲೆಬ್ರೇಷನ್ಗೂ ಕೂಡ ಒಂದು ರೀತಿ ಥಮ್ಸ್ ಅಪ್ ಕೊಡೋರು. ಬಟ್ ಈ ಬಾರಿ ಎಲ್ಲದಕ್ಕೂ ಬ್ರೇಕ್ ಹಾಕಲಾಗಿದೆ. ಕೆಲವೊಂದಷ್ಟು ಜನರಿಗೆ ಮಾತ್ರ ಪಾಸ್ಗಳನ್ನ ನೀಡಿರೋದು, ಜೊತೆಗೆ ವಿಐಪಿಗಳನ್ನ ಮಾತ್ರ ಆಹ್ವಾನ ಮಾಡಿರೋದು ಗೊತ್ತಾಗ್ತಾ ಇದೆ. ಇಂದು ನಡೆಯುವ ಪದಗ್ರಹಣ ಕಾರ್ಯಕ್ರಮದಲ್ಲಿ ಸರ್ವಧರ್ಮ ಸಮನ್ವಯತೆ ಅಂದ್ರೆ ಅದು ಇವತ್ತು ಪ್ರತಿಪಾದನೆಯಾಗುತ್ತೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಧರ್ಮ ಗುರುಗಳಿಗೂ ಆಹ್ವಾನ ತಲುಪಿದೆ. ಪದಗ್ರಹಣ ಕಾರ್ಯಕ್ರಮದಲ್ಲಿ ಸರ್ವಧರ್ಮ
ಸಮನ್ವಯ ಮುಂದುವರಿಯುತ್ತೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಧರ್ಮಗುರುಗಳಿಗೂ ಆಹ್ವಾನ ತಲುಪಿದೆ. ಸುಮಾರು 50ಕ್ಕೂ ಹೆಚ್ಚಿನ ಧರ್ಮಗುರುಗಳಿಗೆ ಕಾರ್ಯಕ್ರಮಕ್ಕೆ ಕರೆಯೋಲೆಯನ್ನ ನೀಡಲಾಗಿದೆ. ಮಠಾಧಿಪತಿಗಳು, ಸ್ವಾಮೀಜಿಗಳು, ಫಾದರ್ ಹಾಗೆ ಮೌಲ್ವಿಗಳಿಗೂ ಕೂಡ ಆಹ್ವಾನ ಹೋಗಿದೆ. ಅಂದ್ರೆ ಈಗಾಗಲೇ ನಮ್ಮ ಭಾರತ ಸರ್ವಧರ್ಮಗಳ ಗೂಡು, ಜೊತೆಗೆ ಸೆಕ್ಯುಲರ್ ಕಂಟ್ರಿ ಆಗಿರೋದ್ರಿಂದ ಯಾವುದೇ ಜಾತಿ, ಧರ್ಮ, ಲಿಂಗ ಯಾವುದನ್ನು ಪರಿಗಣಿಸದೆ ಈಗಾಗಲೇ ಆಹ್ವಾನ ತಲುಪಿದೆ. ಮೊದಲೇ ಕೆಲವೊಂದಷ್ಟು ಏನು ಬೇಸರ ಇತ್ತು, ಅಸಮಾಧಾನ ಇತ್ತು, ಅದೆಲ್ಲದಕ್ಕೂ ತಣಿಸುವ ಕೆಲಸ ಆಗಿದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಧರ್ಮಗುರುಗಳಿಗೂ ಕೂಡ ಆಹ್ವಾನ ತಲುಪಿದೆ.